कर्नाटक राज्य पिछड़ी जाति महासंघ बीदर जिला शाखा द्वारा दलित उद्धारक एवं सांस्कृतिक नेता विश्वगुरु बसवण्णा की 892वीं जयंती का आयोजन शहर बीदर के डॉक्टर चन्नबसवा पट्टादेवरू रंग मंदिर में किया गया। इस कार्यक्रम की दिव्य उपस्थिति अखिल भारतीय लिंगायत हरलैया पीठ बसव कल्याण एवं बसव सेवा प्रतिष्ठान की डॉक्टर गंगाबिका द्वारा प्रदान की गयी। इस कार्यक्रम का उद्घाटन वन पर्यावरण एवं जीव विज्ञान मंत्री तथा बीदर जिला प्रभारी ईश्वर खंडे ने किया। कार्यक्रम की अध्यक्षता हरलैया समाज के महासचिव राजकुमार तेरे करने की। इस कार्यक्रम की अतिथि व्याख्याता लेखिका डॉक्टर काव्यश्री महागावकर की थी। इस अवसर पर बीदर शहरी विकास प्राधिकरण के अध्यक्ष बसवराज जामशेट्टी, शाही शिक्षण संस्थान के अध्यक्ष डॉक्टर अब्दुल कदीर, गुरुनानक शिक्षण संस्थान के अध्यक्ष डॉक्टर बलबीर सिंह, संविधान संरक्षण समिति के महासचिव अनिल कुमार गंदार आदि उपस्थित थे। उसके कैमरामैन कपूर राज का कवरेज। देश विदेश और स्थानीय समाचारों के लिए चैनल को लाइक शेयर और सब्सक्राइब करना ना भूलें। ವೈಜ್ಞಾನಿಕವಾಗಿ ಇವತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಸಂಶೋಧಕರ ಕಡೆಯಿಂದ ಇದನ್ನು ಪರೀಕ್ಷೆ ಮಾಡಿಸಿ ಪ್ರಾಯೋಗಿಕವಾಗಿ ಈಗಾಗಲೇ ಮಾಡಿದ್ದೇವೆ। ಈ ನೂತನ ಅನುಭವ ಮಂಟಪದಲ್ಲಿ ಇದರ ತರಬೇತಿ ಇಷ್ಟಲಿಂಗ ಪೂಜೆ ಮಾಡುವಂತದಕ್ಕೆ ತರಬೇತಿ ಕೊಡುವಂತ ಒಂದು ಕೇಂದ್ರ ಅಲ್ಲಿ 1 ವರ್ಷಗಳ ಒಳಗಾಗಿ ಅದನ್ನು ನಿರ್ಮಾಣ ಮಾಡ್ತೇವೆ, ಪೂರ್ಣ ಮಾಡಿ ಲೋಕಾರ್ಪಣೆ ಮಾಡ್ತೇವೆ। ಅದರ ಮುಖಾಂತರ ಇವತ್ತು ಯುವ ಶಕ್ತಿ ಏನಿದೆ ಅಲ್ಲ ಅವರಿಗೆ ಉತ್ತಮವಾದಂತಹ ವಿಚಾರಗಳು ಅವರಲ್ಲಿ ಬರುವಂತ ರೀತಿಯಲ್ಲಿ, ಅವರಲ್ಲಿ ಏಕಾಗ್ರತೆ ಬರುವಂತ ರೀತಿಯಲ್ಲಿ ಅವರಿಗೆ ಸಿದ್ಧತೆ ಮಾಡುವಂತದಕ್ಕೆ ಎಲ್ಲಾ ರೀತಿಯ ಯೋಜನೆಯನ್ನು ಹಾಕಿಕೊಂಡಿದ್ದೇವೆ ಅನ್ನುವಂತ ಮಾತನ್ನು ತಮ್ಮೆಲ್ಲರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ। ಅದೇ ರೀತಿಯಲ್ಲಿ ಇವತ್ತೇನು ಶರಣರಿದ್ದಾರೆ ವೃತ್ತಿಗೆ ಗೌರವ ಬರಬೇಕು ಅಂತ ಹೇಳಿದ್ರೆ 770 ಶರಣರು ಏನೇನು ವೃತ್ತಿಗಳು ಮಾಡ್ತಿದ್ರು ಇಲ್ಲೆಲ್ಲ ನಮ್ಮಲ್ಲಿ ಕೂತಿದ್ದಾರೆ ಮೇಲೆ। ಆ ವೃತ್ತಿಗೊಂದು ಶರಣ ಗ್ರಾಮ ಅಂದ್ರೆ ಯಾರೇ ಅಲ್ಲಿ ಹೋಗಿದ್ರೆ ಒಂದು ದಿವಸ ಶರಣ ಗ್ರಾಮದಲ್ಲಿ ಅನುಭವ ಮಂಟಪದಲ್ಲಿ ವಾಸ್ತವ್ಯ ಮಾಡಿದ್ರೆ ಆ ಶರಣರು ಏನು ವೃತ್ತಿ ಮಾಡ್ತಾ ಇದ್ರು, ಯಾವ ರೀತಿಯಲ್ಲಿ ಮಾಡ್ತಾ ಇದ್ರು ಅಂತ ಹೇಳಿ ಅವರು ಅರ್ಥ ಮಾಡಿಕೊಂಡು ಅಲ್ಲಿ ಉಳಿದುಕೊಂಡು ಆ ವೃತ್ತಿ ಅವರೂ ಮಾಡಿ ಅದರ ಮುಖಾಂತರ ಇವತ್ತು ಕಾಯಕಕ್ಕೆ ದುಡಿಯುವ ವರ್ಗಕ್ಕೆ ಒಂದು ಗೌರವ ಕೊಡುವಂತ ಕೆಲಸ ಮಾಡಬೇಕು ಅನ್ನುವಂತ ರೀತಿಯಲ್ಲಿ ಅನುಭವ ಮಂಟಪದ ಒಂದು ವಿನ್ಯಾಸ ನಾವು ಮಾಡ್ತಾ ಇದ್ದೀವಿ ಅನ್ನುವಂತ ಮಾತನ್ನು ತಮ್ಮಲ್ಲಿ ಹೇಳಿಕೆ ಬಯಸ್ತಾ ಇದ್ದೀನಿ। ಹಾಗೆ ಇವತ್ತು ಯಾವ ರೀತಿಯಲ್ಲಿ ನಾವು ನೋಡ್ತಾ ಇದ್ದೇವೆ ಬಹಳ ಕಡೆ ನಶಿಸಿ ಹೋಗುತ್ತಿರುವಂತಹ ಒಂದು ಕುಟುಂಬ ವ್ಯವಸ್ಥೆ। ದಿನ ಬೆಳಿಗ್ಗೆ ಇದ್ರೆ ಪತ್ರಿಕೆ ನೋಡ್ತೀವಿ, ಮಾಧ್ಯಮ ನೋಡ್ತೀವಿ, ಏನ್ ನೋಡ್ತೀವಿ ಮಾಧ್ಯಮದಲ್ಲಿ ಅಣ್ಣ ತಮ್ಮ ಹೊಡೆದಾಡುವಂತ ನೋಡ್ತಾ ಇದ್ವಿ, ಕೊಲೆ ಮಾಡ್ಕೊಳ್ಳುವಂತ ನೋಡ್ತಾ ಇದ್ದೇವೆ। ಇವತ್ತು ಗಂಡ ಹೆಂಡ್ರ ಮಧ್ಯೆ ಜಗಳ ಆಗ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ। ಕ್ರಿಮಿನಲ್ ಕೋರ್ಟ್ಗಿಂತ ಫ್ಯಾಮಿಲಿ ಕೋರ್ಟ್ಗಳು ಜಾಸ್ತಿ ಆಗ್ಬಿಟ್ಟಿದ್ದಾರೆ, ಡೈವರ್ಸ್ಗಳು ಜಾಸ್ತಿ ಆಗ್ತಾ ಇದ್ದಾವೆ। ದಿನ ಬೆಳಿಗ್ಗೆ ಇದ್ರೆ ಇವೆಲ್ಲ ಎಲ್ಲರ ಗಮನಕ್ಕೆ ಬರ್ತಾ ಇದೆ। ಇವತ್ತು ನೋಡಿದ್ರೆ ಇವತ್ತು ಅಪ್ಪ ಮಗನ ನಡುವೆ ಭಿನ್ನಾಭಿಪ್ರಾಯ, ಆಸ್ತಿಗಾಗಿ ಹೊಡೆದಾಟ, ಇವೆಲ್ಲ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಬಸವಣ್ಣವ್ರು ಹೇಳಿದ್ರು, ಏನ್ ಹೇಳಿದ್ರು? ಇವನಾರು ಎನಿಸಿದರಯ್ಯ, ಇವ ನಮ್ಮ ಮನೆ ಮಗನ ಎನಿಸಿಯ ಅಂತ ಹೇಳಿದ್ರು। ಆದ್ರೆ ಇಲ್ಲಿ ಅಪ್ಪ ಮಕ್ಕಳೇ ಹೊಡ್ಕೊಳ್ತಾ ಇದ್ರೆ, ಅಣ್ಣ ತಮ್ಮರೇ ಹೊಡ್ಕೊಡ್ತಾ ಇದ್ದು, ಇಲ್ಲಿ ಬಂದು ನಾವು ಪೂಜಾ ಮಾಡ್ತೀವಿ, ಪುನಸ್ಕಾರ ಮಾಡ್ತೀವಿ, ಮಹಾಪುರುಷರ ಜಯಂತಿ ಮಾಡ್ತೀವಿ ಅಂತ ಹೇಳಿದ್ರೆ ಏನು ಅರ್ಥ ಇದೆ ಅದಕ್ಕೆ? ಏನಾದ್ರು ಬದ್ಧತೆ ಇರ್ಬೇಕಲ್ಲ, ಪ್ರೀತಿ, ವಿಶ್ವಾಸ, ನಂಬಿಕೆ, ದಯೆ, ಕರುಣೆ, ಮಾಯೆ ಏನೂ ಇಲ್ಲ। ಹೀಗಾಗಿ ಇವತ್ತು ಅನುಭವ ಮಂಟಪದಲ್ಲಿ ಇವತ್ತು ಎಲ್ಲಾ ರೀತಿಯ ಧಾರ್ಮಿಕ ಆಧ್ಯಾತ್ಮಿಕ ತರಬೇತಿ ಕೊಡುವಂಥದ್ದು ಇವತ್ತು ಮಾಡುವಂಥದ್ದಕ್ಕೆ ನಾವು ಕ್ರಮ ವಹಿಸ್ತಾ ಇದ್ದೀವಿ ಅನ್ನುವಂಥ ಒಂದು ಮಾತನ್ನು ನಾನು ಇಲ್ಲಿ ಹೇಳಿಕೆ ಬಯಸ್ತಾ ಇದ್ದೀನಿ। ಇದಕ್ಕೆ ಆತ್ಮೀಯ ಬಂಧುಗಳ ಇವತ್ತೇನು ವಿಶ್ವಗುರು ಬಸವಣ್ಣನವರು ಹಿಂದೆ ಏನು ಗೌತಮ್ ಬುದ್ಧರವರು 2500 ಕೆಳಗಡೆ ಏನು ಹೇಳಿದ್ರು, ಆಸೆ ದುಃಖಕ್ಕೆ ಮೂಲ। ಇವತ್ತು ನೀವು ಯಾವ ರೀತಿಯಲ್ಲಿ ಆ ಒಂದು ಆಲೋಚನೆ ಅವರ ಅಷ್ಟಾಂಗ ಮಾರ್ಗಗಳೇನಿದ್ದು ಅದನ್ನೇ 12ನೇ ಶತಮಾನದಲ್ಲಿ ಬಸವಣ್ಣನವರು ಪ್ರತಿಪಾದನೆ ಮಾಡಿದ್ರು। ಅದೇ 20ನೇ ಶತಮಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಮುಖಾಂತರ ಕಾಯ್ದೆಯನ್ನು ಮಾಡಿ ಅದು ನಮ್ಗೆ ಇವತ್ತು ಕೊಟ್ಟಿದ್ದಾರೆ। ಎಷ್ಟು ಮಟ್ಟಿಗೆ ನಾವು ಅದನ್ನು ಆಚರಣೆ ಮಾಡ್ತಾ ಇದ್ದೀವಿ, ಕಾರ್ಯ ರೂಪಕ್ಕೆ ತಂದಿದ್ದೀವಿ, ನಾವು ಖುದ್ದಾಗಿ ಆಲೋಚನೆ ಮಾಡಬೇಕಾಗ್ತದೆ। ಇಂದಿನ ದಿನಮಾನಗಳು ನಾವು ನೋಡ್ತಾ ಇದ್ವಿ, ನಮ್ಮಲ್ಲಿ ಅನೇಕ ಕಡೆ ಇವತ್ತಿಗೂ ಬಹಳಷ್ಟು ಕಡೆ ಕೋಮುವಾದಿ ಶಕ್ತಿಗಳು, ಬಂಡವಾಳಶಾಹಿಗಳು ಮತ್ತೆ ಹುಚ್ಚೆದ್ದು ಕುಡಿತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ, ಜನರಿಗೆ ದಾರಿ ತಪ್ಪಿಸ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ। ಇಂಥ ಪರಿಸ್ಥಿತಿಯಲ್ಲಿ
ರಹಿತವಾದಂತಹ ಸಮಾಜ ನಿರ್ಮಾಣ ಆಗಬೇಕು ಅನ್ನೋಂಥದ್ದು ಬಸವಣ್ಣನವರ ಕನಸು. ಜಾತಿ ರಹಿತ ಸಮಾಜ ನಿರ್ಮಾಣ ಆಗಬೇಕು ಅಂದ್ರೆ ಶೋಷಣೆ ಇರಬಾರ್ದು, ಸಮಾನತೆ ಇರಬೇಕು. ಸಮಾನತೆ ಇರಬೇಕು ಅಂದ್ರೆ ಯಾರು ಬಡತನಕ್ಕಿಂತ ಕೆಳಗಡೆ ಇರಬಾರ್ದು. ಯಾರಿಗೆ ಏನು ಅವ್ರಿಗೆ ಅನ್ನ, ವಸ್ತ್ರ, ವಸತಿ ಇವು ಪ್ರತಿಯೊಬ್ಬರ ಒಂದು ಮೂಲಭೂತ ಹಕ್ಕು. ಅಪೇಕ್ಷೆ ಅಲ್ಲ. ಅಪೇಕ್ಷೆಗಳು ಯಾರು ಪೂರೈಕೆ ಮಾಡ್ಲಿಕ್ಕೆ ಆಗೋದಿಲ್ಲ. ನನ್ನ ಅಪೇಕ್ಷೆ ಬಹಳ ಇರ್ತದೆ, ಆದ್ರೆ ಏನು ಅವಶ್ಯಕತೆ ಇದೆ, ಅವಶ್ಯಕತೆ ಪೂರೈಕೆ ಮಾಡುವಂಥದ್ದು ನಾಗರಿಕ ಸಮಾಜದ ಒಂದು ಕರ್ತವ್ಯ. ಇವತ್ತಿಗೂ ನಾವು ನೋಡಿದಾಗ ಅದರಲ್ಲಿ ಏನು ಅತೀ ಬಡವರಿದ್ದಾರೆ ಅವರೆಲ್ಲರಿಗೆ ಕನಿಷ್ಠ ಏನು ಸೌಕರ್ಯ ಕೊಡಬೇಕಾಗಿದೆ ಪ್ರತಿಯೊಬ್ಬರಿಗೂ. ಈಗ ನಾವು ಹೇಳ್ತೀವಿ ಸಾಮಾಜಿಕ ನ್ಯಾಯ, सामाजिक न्याय तो उनको भी सवाब मिलेगा। ये समाज, ये मिजाज होना चाहिए, हम एक दूसरे के वेलविशर होना चाहिए। बहल मुझे ये भी बताया गया था जब मैं बात हो रही थी तो तमाम समाज के लोग मिलकर काम कर रहे हैं, मुझे बड़ी खुशी हो रही थी। उस वक्त रिजल्ट का, बीदर का रिजल्ट वाला की बात हो रही थी। तो वैसे हम एक स्कीम लास्ट टाइम यहाँ पे भी बताया था, स्टूडेंट्स के वेलफेयर के लिए छोटी मोटी कोशिशें करते हैं और वो भी पिछड़े समाज के बच्चों के लिए ख़ास काम करते हैं। तो ख्याल आया कि उन्हें ये सारे लोग जमा हैं तो उनसे रिक्वेस्ट करेंगे। देखिए, आप तमाम काम जो जिसमें खर्च होता है और फजूल खर्ची होती है, वो बर्थडे होते हैं, शादियों में खर्च होता है, इस पर कंट्रोल कीजिए और जनरेशन को तालीम के लिए कंट्रीब्यूट कीजिए, तालीम से जोड़िए। ये हमारी जनरेशन को बनाना है, ये जनरेशन ही हमारी असल है, जनरेशन ही हमारी असल है। फजूल खर्ची कर रहे हैं। वैसे हम एक स्कीम अनाउंस कर रहे थे केयर्स के नाम से, लॉकडाउन के पूरी बाद केयर्स, कम्युनिटी एड एंड रिस्पांस टुवर्ड्स एजुकेशनल सपोर्ट, केयर्स एक स्कीम है। वहाँ पे हम बोलते हैं कॉलोनी के लोग अपनी कॉलोनी में गरीब बच्चों को ढूंढें, कॉलोनी के लोग 40% कलेक्शन करें, 50% स्कॉलरशिप हम देंगे। 200 स्टूडेंट्स को लेकर सेवा हुई। देखिए, हम ही नहीं, अगर ये काम होना शुरू होगा तो हर इंस्टीट्यूशन इंडिया का ऐसे बच्चों को अपने तरफ से भी कंट्रीब्यूट करेगा। कब तक इंस्टीट्यूशन सेवा करेंगे, एनजीओ काम करेंगे? कम्युनिटी, समाज अगर दाखिल हो जाए उसमें, इस काम को करना शुरू कर दे तो बड़ा काम होगा। तो जितने समाज यहाँ पे मौजूद हैं उनके तमाम अध्यक्ष को मैं बताऊंगा, अगर आप अपने समाज के बच्चों को ढूंढेंगे, पढ़ने वाले बच्चों को ढूंढेंगे और वो गरीब हैं, वो खर्च नहीं कर सकते हैं, तो आप अपने समाज से कंट्रीब्यूट कीजिए। 40%, 60% मेरे तरफ से रहेगा, 60% मेरे तरफ रहेगा। और कम्युनिटी का मिजाज बनना चाहिए, कम्युनिटी की तरफ से होगा। और दूसरी भी स्कीम थी गवर्नमेंट स्कूल के बच्चों के लिए, वो इंडिया भर के 1000 स्टूडेंट्स को हम जो गवर्नमेंट स्कूल से पढ़े हैं 90% के ऊपर वाले, उनको इंडिया भर के हमारे सारे ब्रांचेस में मौका दे रहे हैं। ठीक है, लेकिन ये कम्युनिटी जो है एजुकेशन पे तवज्जो दे, एजुकेशन के ज़रिए ही चेंज आएगा। एजुकेशन के ज़रिए और प्यार और मोहब्बत के ज़रिए, ये दो चीज़ें हैं जिसके लिए मैं रिक्वेस्ट करता हूँ शादियों पे खर्च मत कीजिए। कौन सा धर्म बोलता है शादियों पे खर्च करो बोल के? अक्का ऐसा है कोई? शादियों को महंगी करो, शादियों को महंगी करेंगे तो पाप आसान होता जाएगा। अगर शादियों को आसान करते जाएंगे तो पाप मुश्किल होता जाएगा, गुनाह मुश्किल होता जाएगा। ये बात हम समझ रहे हैं, पता नहीं मुझे बड़ा अफसोस होता है, ताज्जुब होता है। ये पैसे वाले 6 महीने पहले ऐसे बड़े बड़े कार्ड बना लेके कर्नाटक ಸರ್ಕಾರದಲ್ಲಿ ಇವತ್ತು ಅಣ್ಣ ಬಸವಣ್ಣನ ವಿಶ್ವಗುರು ಸ್ಥಾನ ಕೊಟ್ಟದಲ್ಲಿ ನಾವೆಲ್ಲರೂ ವಿಶ್ವಗುರು ಅಂತ ಹೇಳ್ತೀವಿ. ಆದ್ರೆ ಸಾಂಸ್ಕೃತಿಕ ನಾಯಕ ಅಂತಕ್ಕಂಥ ಸರ್ಕಾರದ ನಿರ್ಣಯವನ್ನು ಅವತ್ತು ಒಪ್ಪಿದಾಗ ನಮ್ಗೆ ಬಹಳ ಸಂತೋಷದ ವಿಚಾರ ಆಗಿತ್ತು. ಅವತ್ತು ಯಾವ ತರ ಸಂತೋಷವನ್ನು ಹಂಚ್ಕೊಳ್ಬೇಕಂತಕ್ಕಂಥದ್ದು ವಿಚಾರ ಮಾಡಿ ನಾವೆಲ್ಲ ಸೋಷಿಯಲ್ ಸಮುದಾಯಗಳು ಒಟ್ಟಿಗೆ ಸೇರ್ಕೊಂಡು ಸುಮಾರು 5 kg ನಾವೇನಂದ್ರೆ ಬೇಡ ತಂದು ಒಬ್ರಿಗೊಬ್ರು ಹಂಚ್ಕೊಂಡಿರ್ತಕ್ಕಂಥದ್ದು ನಾನು ಇಲ್ಲಿ ಘಂಟಾಘೋಷವಾಗಿ ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಇವತ್ತಿನ ತಾರೀಕು. ಯಾಕಂದ್ರೆ ಅಣ್ಣ ಬಸವಣ್ಣ ಸಾಮಾನ್ಯವಾದಂಥ ವ್ಯಕ್ತಿತ್ವ ಅಲ್ಲ ಅದು. ಅಣ್ಣ ಬಸವಣ್ಣ ಯಾರಿಗಾರು ಎತ್ತಿದ್ದಾರೆ ಅಂದ್ರೆ ಮಾದರ ಚೆನ್ನನ ಮಗ ನಾನು ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. ಇವತ್ತಿಗೂ ನಾವು ಯಾರಾದ್ರೂ ಗುರುತಿಸ್ಕೋಬೇಕಾದ್ರೆ ನಾವೇನಿರ್ತೇವೆ, ಯಾವ ಜಾತಿಗೆ ಗುರುತಿಸ್ಕೋತೀವಿ ಇವತ್ತಿದ್ದಾರೆ ನಾವು. ಆದ್ರೆ ಅಣ್ಣ ಬಸವಣ್ಣ ಅವತ್ತು ನ್ಯಾಯವನ್ನು ಪಟ್ಟಿರ್ತಕ್ಕಂಥ ಅಣ್ಣ ಬಸವಣ್ಣ. ಅದೇ ತರ ನಮ್ಮ ಸೋಷಿಯಲ್ ಸಮುದಾಯಗಳು, ಹಿಂದೂ ಜಾತಿಗಳು
ನಾವು ಅಣ್ಣ ಬಸವಣ್ಣನ ಆ ಪರಿಕಲ್ಪನೆಯನ್ನು ನಾವು ವಿಚಾರ ಮಾಡಬೇಕು ಅಥವಾ ಅದನ್ನು ತಿಳುವಳಿಕೆ ಮೂಡಿಸ್ಕೋಬೇಕು. ಯಾಕಂದ್ರೆ ನಾವು ಸರ್ವಿಸ್ದಲ್ಲಿ ಬಂದಿರತಕ್ಕಂಥವ್ರಾಗ್ಲಿ ಅಥವಾ ಎಜುಕೇಟೆಡ್ ಜನ ಆಗ್ಲಿ ನಾವೇನು ಮಾಡ್ತಾ ಇದ್ದೇವೆ ಅಂದ್ರೆ ಹಣ್ಣಿನ ಇತಿಹಾಸವನ್ನು ನಾವು ತೆಗೆದು ನೋಡ್ತಾ ಇಲ್ಲ ಯಾವತ್ತು. ನಮ್ಮ ಜನರು ಕೆಳಗಿರ್ತಕ್ಕಂಥ ಜನರು ಅಥವಾ ಶೋಷಿತ ಸಮುದಾಯಗಳು ಸೇರಿರ್ತಕ್ಕಂಥ ಜನರು ಇತಿಹಾಸವನ್ನ ಕಾಣುತ್ತಾ ಇಲ್ಲ. ಯಾಕೆ ಕಾಣುತ್ತಾ ಇಲ್ಲ ಅಂದ್ರೆ ನಮ್ಗೆ ಅನ್ನ ಸಿಕ್ಕದ, ರಿಸರ್ವೇಶನ್ ಸಿಕ್ಕದ, ಹೊಟ್ಟೆ ತುಂಬ ಊಟ ಸಿಗ್ಲತ್ತದ, ನಾವು ನಮ್ಮ ಕೆಲಸವನ್ನು ನಾವು ಮಾಡ್ಕೊಂಡು ಹಾಲಿಡೇ 2 ದಿನ 3 ದಿನ ಬಂದರೆ ಹತ್ತಿರದ ಹೈದರಾಬಾದ್ ಅದ, ಬಹಳ ಅದ್ರ ಗೋವಾ ಇದೆ, ಮತ್ತೊಂದಿದೆ ಅಂತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಆದ್ರೆ ಇವತ್ತು ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವ ಬಹಳ ಗಂಡಾಂತರದಲ್ಲಿದೆ. ಇದು ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವ ಬಹಳ ಗಂಡಾಂತರದಲ್ಲಿದೆ ಅಂತಕ್ಕಂಥದ್ದನ್ನ ನಾನು ವಿಶ್ಲೇಷಣೆ ಮಾಡಿ ಈ ಸಮಯ ಇಲ್ಲ, ಆದ್ರೆ ಒಂದು ಚರ್ಚಾ ಕೂಟವನ್ನ ಏರ್ಪಾಡು ಮಾಡ್ಬೇಕಂತಕ್ಕಂಥ ವಿಚಾರ ಸಾಹೇಬ್ರ ಮುಖಾಂತರ ನಾನು ಹೇಳ್ತಾ ಇದ್ದೇನೆ. ಏನಂದ್ರೆ ಚರ್ಚಾ ಕೂಟವನ್ನು ವಿಚಾರ ಮಾಡಿ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಗಂಡಾಂತರದಲ್ಲಿ ಇವತ್ತಿನ ತಾರೀಕಿದಾಗ ಅಂತಕ್ಕಂಥದ್ದನ್ನ ನಾವು 1 ದಿನ 2 ದಿನ ಕೇಡರ್ ಕ್ಯಾಂಪ್ ಮಾಡೋದ್ರ ಮುಖಾಂತರ ನಮ್ಮ ಸಮುದಾಯದ ಯುವಕರಿಗೆ ತಿಳಿಸ್ಬೇಕಾಗಿರ್ತಕ್ಕಂಥದ್ದು ನಾವು ವಿಚಾರ ಮಾಡ್ತಾ ಇದ್ದೀವಿ. ಅದ್ರ ಸಲ ಬಂಧುಗಳು ನಾನು ಹೆಚ್ಚಿಗೆ ಸಮಯವನ್ನು ತಗೊಳ್ಳಿಕ್ಕೆ ಹೋಗಂಗಿಲ್ಲ. ಅಣ್ಣ ಬಸವಣ್ಣನ ದಾರಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಡೆದಿದ್ದರು. ಅಣ್ಣ ಬಸವಣ್ಣನ ವಚನ ಸಾಹಿತ್ಯವನ್ನ ನಾನೊಬ್ರು ಕೇಳಿದ್ರೆ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಮುಂದೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿದ್ರು. ಈ ರಿಸರ್ವೇಶನ್ ನಮ್ಗೆ ಸ್ವಲ್ಪ ತೊಂದರೆ ಆಗಿದ್ರಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ನಾವು ಅವತ್ತೇ ಹೇಳಿದೆ, ಏನ್ ಹೇಳಿದೆ ಅಂದ್ರೆ ನೀವೊಂದು ವಚನ ಹೇಳ್ರಿ, ನಾವು ಒಂದು ಆರ್ಟಿಕಲ್ ಹೇಳ್ತೀರಿ ಅಂತಕ್ಕಂಥದ್ದು. ಯಾಕಂದ್ರೆ 395 ಆರ್ಟಿಕಲ್ ಇರ್ತಕ್ಕಂಥ ಭಾರತೀಯ ಸಂವಿಧಾನವನ್ನ ನಾವು ಸಂವಿಧಾನ ಸಂರಕ್ಷಣೆ ಸಮಿತಿ ಮಾಡಿದಾಗ ಕೆಲವು ಬಂಧುಗಳು ಸೇರ್ಕೊಂಡಿರೋ ಓದಿನ ಪಠಣ ಮಾಡಿರ್ತಕ್ಕಂಥವ್ರು, ಜೊತೆಗೆ ಕೆಲವೊಂದು ವಚನಗಳನ್ನು ನಾವು ನಮ್ಮ ಮನಸಾರ ಓದಿರ್ತಕ್ಕಂಥ ತಿಳುವಳಿಕೆ ಮಾಡಿಸ್ಕೊಳ್ಳೋ ಸಲ ಓದಿರ್ತಕ್ಕಂಥಲ್ಲಿ ಜೀವಕಣ ಹುಟ್ಟಿತು ಹೇಗೆ ಅಂತ ವಿಜ್ಞಾನಿಗಳು ಭಯಂಕರ ಇನ್ವೆನ್ಷನ್, ಅವ್ರ ಎಕ್ಸ್ಪರಿಮೆಂಟ್ ಮೇಲೆ ಎಕ್ಸ್ಪರಿಮೆಂಟ್ ಮಾಡಿ ಕೊನೆಗೆ ಒಂದು ನಿರ್ಧಾರಕ್ಕೆ ಬಂದರು. ಜೀವಕಣ ಹುಟ್ಟಿದ್ದು ಹಿಗ್ಸ್ ಬೋಸಾನ್ನಿಂದ ಅಂತ. ಅದು ಒಂದು ಕಣ. ಆ ಕಣ ಈ ಪಂಚೇಂದ್ರಿಯ ಪಂಚಭೂತಗಳಿಂದನೇ ಬಂದಂಥ ಕಣ, ಅದರಿಂದನೇ ಮನುಷ್ಯ ಹುಟ್ಟಿದಾನೆ ಅಂತ ಅವರು ಇವತ್ತು 20-21ನೇ ಶತಮಾನದಲ್ಲಿ ಕಂಡು ಹಿಡಿದು ಅದೇ ವಿಜ್ಞಾನಿಯ ಹೆಸರನ್ನು ಹಿಗ್ಸ್ ಬೋಸಾನ್ ಅಂತ ಹೇಳಿ ಕೊಟ್ಟರು ಅದಕ್ಕೆ. ಆದರೆ ಶರಣರು ಅವತ್ತೇ ಕಂಡು ಹಿಡಿದ್ರು ಲೌಕಿಕ ಅಲೌಕಿಕ, ಲಿಂಗ ಮಹಾಲಿಂಗ, ಪಿಂಡಾಂಡ ಬ್ರಹ್ಮಾಂಡ. ಇದರದ ಆಳಕ್ಕೆ ನಾನು ಹೋಗೋದಿಲ್ಲ. ಅಂದ್ರೆ ಈ ಜೀವ ಜಗತ್ತು ಆರಂಭವಾಗಿದ್ದೇ ಈ ಪಂಚಭೂತಗಳಿಂದ ಅನ್ನೋದನ್ನ 12ನೇ ಶತಮಾನದಲ್ಲೇ ಕಂಡುಹಿಡಿದ್ರು. ಅವರು ಯಾವ ಥರದ ಎಕ್ಸ್ಪರಿಮೆಂಟ್ ಮಾಡಿರಬೇಕು ಅದನ್ನ ನಾವು ಆಲೋಚನೆ ಮಾಡಬೇಕು. ಜೀವನಾನುಭವ, ಜೀವನದಲ್ಲಿ ಆಳಕ್ಕೆ ಹೋಗುವ ಒಂದು ಅನುಭವ ಇದೆಯಲ್ಲ, ಅದು ಶರಣರಲ್ಲಿತ್ತು. ಒಬ್ಬ ಪಾಶ್ಚಾತ್ಯ ಲೇಖಕ ಹೇಳ್ತಾನೆ, ರಿಯಾಲಿಟಿ ಈಸ್ ಸಮ್ಟೈಮ್ಸ್ ಸ್ಟ್ರೇಂಜರ್ ದೆನ್ ಫಿಕ್ಷನ್ ಅಂತ. ವಾಸ್ತವ ಬದುಕು ನಮಗೆ ಒಂದೊಂದ್ಸಲ ಬಹಳ ವಿಚಿತ್ರವಾಗಿ ಕಾಣುತ್ತೆ, ಅದು ಒಂದು ರೀತಿಯ ಕಟ್ಟುಕತೆ ಹಾಗೆ ಕಾಣುತ್ತೆ ಅಂತ ನಮಗೆ ಈ ಪಾಶ್ಚಾತ್ಯ ಲೇಖಕ ಹೇಳ್ತಾನೆ. ಈ ಶರಣರ ಬದುಕನ್ನು ನೋಡಿದಾಗ ನಮಗೆ ಹಾಗೆ ಅನಿಸುತ್ತೆ, ಇವರು ಹೀಗೆಲ್ಲ ಬದುಕಲಿಕ್ಕೆ ಸಾಧ್ಯ ಆಯ್ತಾ? ಅದು ಸುಮಾರು ಒಂದು 3.5 ದಶಕಗಳ ಹೋರಾಟ ಇರಬಹುದು. ಅಂಥದ್ರಲ್ಲಿ ಲಕ್ಷದ ಮೇಲೆ 96,000 ಭಕ್ತರು, 770 ಅಮರಗಣಗಳು, ಹೀಗೆಲ್ಲ ಹೇಗೆ ಸಾಧ್ಯ ಆಯಿತು ಅಂತ ಅನಿಸುತ್ತೆ. ಆದರೆ ಅದು ಒಂದು ಊಹೆಯ ಕತೆ ಇದ್ದಂಗೆ ಅನಿಸಿದ್ರು ಕೂಡ ಅಲ್ಲಿ ನಿಜವಾದ ವಾಸ್ತವ ಇದೆ, ನಡೆ ಇದೆ, ನುಡಿ ಇದೆ, ಬದುಕಿ ತೋರಿಸಿದ ಒಂದು ಜೀವನದ ಗಾಥೆ ಇದೆ. ಇದು ಶರಣರ ಬದುಕು. ನಾನು ಮೊನ್ನೆ ಅನಾ ಕೃಷ್ಣರಾಯರು ಅಂತ ಒಬ್ಬ ಕಾದಂಬರಿಕಾರ 19ನೇ ಶತಮಾನದ ಆರಂಭದಲ್ಲಿ ಅನೇಕ ಕಾದಂಬರಿಗಳನ್ನು ಬರೆದಿದ್ರು. ಅವರ ಪುಸ್ತಕವನ್ನ ಅಮೃತವಾಣಿ, ಬಸವಣ್ಣ ಮತ್ತು ಅಮೃತವಾಣಿ ಅಂಥೇಳಿ ಅವರು ಬಸವಣ್ಣನವರ ಬಗ್ಗೆ ಇಡಿಯಾಗಿ ಅಧ್ಯಯನ ಮಾಡಿ ಅದರಲ್ಲಿ ದಾಖಲೆ ಮಾಡಿದ್ದಾರೆ. ಅವರಿಗೆ ಅದೆಷ್ಟು ಗೌರವ ಬಸವಣ್ಣನ ಮೇಲೆ ಅಂತಂದ್ರೆ ವಿಪರೀತ ಗೌರವ. ಅಷ್ಟು ಗೌರವದಿಂದ ಆ ಕೃತಿಯನ್ನ ಬರೆದಿದ್ದಾರೆ. ಎಲ್ಲಾ ಮೂಲಗಳಿಂದ ವಚನಗಳನ್ನ ಆರಿಸ್ಕೊಂಡು ಅವರಿಗೆ ಅಷ್ಟು ಗೌರವ ಮೂಡಲಿಕ್ಕೆ ಹೇಗೆ ಸಾಧ್ಯ ಆಯಿತು ಅಂದ್ರೆ ಅವರು ಪ್ರತಿಯೊಂದು ವಚನವನ್ನು ಆಳವಾಗಿ ಓದಿದ್ರು. ಅವರು ಕೇವಲ ಹೋರಾಟ ಮಾಡಲಿಲ್ಲ, ಆಳವಾಗಿ ಅಧ್ಯಯನ ಮಾಡಿ ಅರ್ಥ ಮಾಡಿಕೊಂಡ್ರು. ಅದಕ್ಕೆ ಅದು ಜಾತಿ, ಮತ, ಧರ್ಮ ಎಲ್ಲವನ್ನು ಮೀರಿದಂತಹ ಸಾಹಿತ್ಯ ವಚನ ಸಾಹಿತ್ಯ ಅಂತ ಆನಕ್ರು ಅವರು ಹೇಳ್ತಾರೆ. ಇನ್ನೊಂದು ಸಣ್ಣ ಉದಾಹರಣೆ, ಥಿಯೋಡರ್ ಅನ್ನೋ ಒಬ್ಬ ಪಾಶ್ಚಾತ್ಯ ವ್ಯಕ್ತಿ